ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಆಕಾಶ್ ಸಿನಿಮಾ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಕಂಡಂತಹ ಈ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಮುಖ್ಯ ಚಿತ್ರಮಂದಿರ ಗಾಂಧಿನಗರದ ನರ್ತಕಿ. ಮುಖ್ಯ ಚಿತ್ರಮಂದಿರ ಯಾವುದಂತ ಕೇಳಿದ್ರೆ ಅದು ಗಾಂಧಿನಗರದ ಚಿತ್ರಮಂದಿರಗಳೇ. ಸಪರೇಟ್ ಆಗಿ ಗಾಂಧಿನಗರದ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಇರಲಿ, ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಆಕಾಶ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದು ಬೆಳಗಿನ ಒಂದು ಪ್ರದರ್ಶನ ಅಲ್ಲ, ಇವತ್ತಿನ ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್. ಹೀಗಿರ್ಬೇಕಾದ್ರೆ ಬೆಳಗಿನ ಫ್ಯಾನ್ ಶೋ ಯಾವ ಮಟ್ಟಕ್ಕೆ ಅಬ್ಬರಿಸಿತ್ತು ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಹೌಸ್ಫುಲ್ ಪ್ರದರ್ಶನ ಚಿತ್ರಮಂದಿರದಲ್ಲಿ ಅಪ್ಪು ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸಂಭ್ರಮಾಚರಣೆ ಮಾಡಿದ್ರು. ಚಿತ್ರಮಂದಿರದ ಒಳಗಡೆ ಕೇವಲ ಒಂದು ಚಿತ್ರಮಂದಿರದಷ್ಟು ಅಲ್ಲ, 2 ಚಿತ್ರಮಂದಿರಕ್ಕೂ ಅಧಿಕವಾಗಿ ಪ್ರೇಕ್ಷಕರು ಜಮಾಯಿಸಿದ್ರು. ಭರ್ಜರಿಯಾದಂತಹ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಚಿತ್ರಮಂದಿರದ ಒಳಗಡೆ ಅಪ್ಪು ಅವರ ಬಾವುಟ, ಕ್ರ್ಯಾಕರ್ಸ್ಗಳನ್ನು ಹಿಡಿದುಕೊಂಡು ಖುಷಿಪಟ್ರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ನಟಿ ರಮ್ಯ ಅವರು ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಆಗಮಿಸಿದ್ರು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ರಮ್ಯ ಅವರು ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಬರ್ತಿರ್ಬೇಕಾದ್ರೆ ಅಪ್ಪು ಅವರ ಅಭಿಮಾನಿಗಳು ರಮ್ಯ ಅವರನ್ನ ಸುತ್ತುವರೆದ್ರು, ಸೆಲ್ಫಿಯನ್ನ ಕೇಳಿದ್ರು. ರಮ್ಯ ಅವರು ನಗು ನಗುತ್ತಲೇ ಎಲ್ರಿಗೂ ಕೂಡ ಸೆಲ್ಫಿಯನ್ನ ನೀಡಿದ್ರು. ಇನ್ನು ಚಿತ್ರಮಂದಿರದ ಒಳಗಡೆ ರಮ್ಯ ಅವರು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಸಿನಿಮಾವನ್ನ ವೀಕ್ಷಣೆ ಮಾಡಬೇಕಾದ್ರೆ ಅಪ್ಪು ಅವರ ಅಭಿಮಾನಿಗಳು ಯಾವ ರೀತಿ ಈ ಸಿನಿಮಾವನ್ನ ಸಂಭ್ರಮಿಸ್ತಾರೋ ಅವೆಲ್ಲವನ್ನ ತಮ್ಮ ಮೊಬೈಲ್ನ ಮೂಲಕ ಸೆರೆ ಹಿಡಿದ್ರು, ಖುಷಿ ಪಟ್ರು. ಅದಾದ ಬಳಿಕ ಅಭಿಮಾನಿಗಳ ಜೊತೆಗೆ ಸ್ವತಃ ರಮ್ಯ ಅವರೇ ಮೊಬೈಲ್ ಅನ್ನು ಹಿಡಿದುಕೊಂಡು ಸೆಲ್ಫಿಯನ್ನು ತೆಗೆದುಕೊಂಡ್ರು. ಇನ್ನು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ರಾಘಣ್ಣ ಕೂಡ ಬಂದಿದ್ರು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಕುಟುಂಬ ಸಮೇತರಾಗಿ ರಾಘಣ್ಣ ಅವರು ಅಪ್ಪು ಸರ್ ಅವರ ಆಕಾಶ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರೋದು. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ನರ್ತಕಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಸಂಭ್ರಮಾಚರಣೆ ಫಸ್ಟ್ ಶೋನಲ್ಲಿ ನಡೆದಿದೆ ಅಂತ. ಇದು ಕೇವಲ ಫಸ್ಟ್ ಶೋನ ಕಥೆಯಲ್ಲ, ಇವತ್ತಿನ ಎಲ್ಲಾ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಪ್ರದರ್ಶನಗಳೇ, ಭರ್ಜರಿಯಾದಂಥ ಪ್ರದರ್ಶನಗಳೇ, ಭರ್ಜರಿಯಾದಂತಹ ಸೆಲೆಬ್ರೇಷನ್ ಪ್ರದರ್ಶನಗಳೇ. ಇದೇ ಮಟ್ಟದ ಪ್ರದರ್ಶನ ಎಲ್ಲಾ ಪ್ರದರ್ಶನಗಳಲ್ಲೂ ಕೂಡ ವ್ಯಕ್ತವಾಗಿತ್ತು. ಹೌಸ್ಫುಲ್ ಪ್ರದರ್ಶನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಇವತ್ತು ಅಪ್ಪು ಜಾತ್ರೆ ಅಂತಲೇ ಹೇಳ್ಬೋದು, ಆ ಮಟ್ಟಕ್ಕೆ ಇತ್ತು ನರ್ತಕಿ ಮುಖ್ಯ ಚಿತ್ರಮಂದಿರ. ಚಿತ್ರಮಂದಿರದ ಒಳಗಡೆ, ಚಿತ್ರಮಂದಿರದ ಹೊರಗಡೆ ಜನವೋ ಜನ. ಚಿತ್ರಮಂದಿರದ ಒಳಗಡೆ
2 ಪಟ್ಟು ಪ್ರೇಕ್ಷಕರಿದ್ರೆ ಚಿತ್ರಮಂದಿರದ ಹೊರಗಡೆ 4 ಪಟ್ಟು ಪ್ರೇಕ್ಷಕರು ಮುಂದಿನ ಪ್ರದರ್ಶನಕ್ಕಾಗಿ ಕಾಯ್ತಾ ಇದ್ರು. ಆ ಮಟ್ಟದಲ್ಲಿ ಅಬ್ಬರದ ಪ್ರದರ್ಶನವನ್ನ ಕಂಡಿತ್ತು ಆಕ ಸಿನಿಮಾ. ಇದಕ್ಕೆ ನರ್ತಕಿ ಮುಖ್ಯ ಚಿತ್ರಮಂದಿರ ಸಾಕ್ಷಿಯಾಗಿತ್ತು. ಇದು ಕೇವಲ ನರ್ತಕಿ ಚಿತ್ರಮಂದಿರ ಒಂದರ ಕಥೆಯಲ್ಲ. ಈ ಸಿನಿಮಾ ಎಲ್ಲೆಲ್ಲ ಪ್ರದರ್ಶನ ಕಂಡಿತ್ತು, ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಇದೇ ಮಟ್ಟದ ಕ್ರೇಜ್ ಇತ್ತು. ಅದು ಯಾವ ರೀತಿ ಇತ್ತು, ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಅಬ್ಬರದ ಪ್ರದರ್ಶನವನ್ನ ಕಂಡಿತ್ತು, ಎಲ್ಲವನ್ನ ಇಂಚಿಂಚಾಗಿ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮಸ್ಕಾರ.